ಬಸವೇಶ್ವರ ಕಣ್ಕಂಡು ನೋಡಿ ಏನಪ್ಪ ಶ್ರೀಮಂತ ಪ್ರತಾಪನ ದೌರ್ಜನ್ಯ ದಬ್ಬಾಳಿಕೆಯನ್ನು ನಿನ್ನೆ ನಮ್ಮ ಒಡವನ್ನು ಬಿತ್ತನೆ ಹೋದಾಗ ಸಿಕ್ಕಂತೆ ಸತ್ತಿನಿಂದ ಮಾತನಾಡಿದ ಮಾತನ್ನು ಕೇಳಿಸಿಕೊಂಡು ಏನಪ್ಪ ಈ ತರ ಬಡವರನ್ನು ಶ್ರೀಮಂತರು ತುಳಿದು ಬಡವರ ಮೇಲೆ ದರ್ಪ ಮಾಡುತ್ತಾ ಬದುಕಿದರೆ ಇನ್ನೆಲ್ಲಿದೆ ಈ ಬಡಪಾಯಿ ಈ ತರ ಶ್ರೀಮಂತ ಪ್ರತಾಪ ಹೆಜ್ಜೆಗೂ ನಮ್ಮ ಮೇಲೆ ಬೆಂಕಿಯ ಕಿಡಿ ಕಾಣುತ್ತಾ ಹೋದರೆ ನಮ್ಮಂತ ಬಡಪಾಯಿಗಳಿಗೆ ಯಾರಪ್ಪ ಆದರೆ ಯಾಕೆ ಸ್ವಾಮಿ ಯಾವತ್ತೂ ಕುಲುಕುಲು ನಿನ್ನ ಗೊತ್ತಿರೋರು ಇವತ್ತು ಯಾಕೋ ನಿಮ್ಮ ಮುಖ ಸತ್ಯ ಆಗಿದೆಯಲ್ಲ ಯಾಕೆ ಅಂತದೇನಿಲ್ಲ ಮಂಜುಳ ಆದರೆ 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 ಅನ್ನೋ ಮಾತು ಸ್ವಾಮಿ ಮಂಜುಳ ಭಯ ಪಡುವಂತ ವಿಷಯವೇನಿಲ್ಲ ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯಿತು ಏನು ಹೊಲದಲ್ಲಿ ಜಗಳವಾಯ್ತಾ ಯಾರ ಜೊತೆ ಜಗಳವಾಯ್ತು ಮತ್ತಾರಲ್ಲ ಮಂಜುಳ ಆ ಶ್ರೀಮಂತ ಪ್ರತಾಪನಿಗೂ ನನಗೂ ಏನು ಆ ಶ್ರೀಮಂತರೊಂದಿಗೆ ಜಗಳವಾಯ್ತಾ ಅಲ್ಲ ಸ್ವಾಮಿ ನೀವು ಎದುರು ಹಾಕಿಕೊಳ್ಳಲು ಹೋಗಿದ್ರ ಸ್ವಾಮಿ ಯಾಕೋ ನನಗೆ ಭಯವಾಗ್ತಾ ಇದೆ ಸ್ವಾಮಿ ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆ ಭಯಪಟ್ಟರೆ ಹೇಗೆ ಹುಲಿ ಅನುಪಟದ ವೀರಾದಿ ವೀರರು ರಾಮ ಲಕ್ಷ್ಮಣರಂತೆ ನನ್ನ ತಮ್ಮಂದರು ಇರುವಾಗ ನನಗೆ ತರ ಭಯ ದುಷ್ಟರೆಂದು ಕಂಡರೆ ದೂರ ಇರುವಂತ ಹಿರಿಯರು ಹೇಳಿದ ಮಾತು ಹಾಗೆ ಅವರು ದೊಡ್ಡ ಶ್ರೀಮಂತರು ನಾವು ಬಡವರು ಅವರು ಹಣವಿದ್ದವರು ನಾವು ಹಣವಿಲ್ಲದವರು ಅಂದಾಗ ಅವರೊಂದು ಮಾತು ಅಂದರೆ ಅನ್ನಿಸಿಕೊಂಡು ಬರಬೇಕಾಗುತ್ತೆ ಸ್ವಾಮಿ ನೀವು ಎದುರು ಹಾಕಿಕೊಳ್ಳಲು ಹೋಗಬಾರದು ಸುಮ್ಮನೆ ಅವರನ್ನು ಎದುರು ಹಾಕಿಕೊಳ್ಳಲು ನನ್ನದೇನು ತಲೆ ಕೆಟ್ಟಿಲ್ಲ ಮಂಜುಳ ನಿನ್ನೆ ನಮ್ಮ ಬಿತ್ತಿದ ಹೊಲದಲ್ಲಿ ಆ ಪ್ರತಾಪನ ಆಳುಗಳು ತಮ್ಮ ಬಂಡೆ ದನಕರಗಳನ್ನು ಹಾಯಿಸಿಕೊಂಡು ಹೋಗುತ್ತಿದ್ದಾಗ ಹೇಳಿದ್ದು ಶ್ರೀಮಂತರೇ ಬಿತ್ತಿದ ಹೊಲದಲ್ಲಿ ಈ ರೀತಿ ಹಾಯಿಸಿಕೊಂಡು ಹೋಗುವುದು ಶ್ರೀಮಂತರಾದ ನಿಮ್ಮ ಧರ್ಮವಲ್ಲ ಬದಿಯಲ್ಲಿ ಹಾಯಿಸಿಕೊಂಡು ಹೋಗಿರಿ ಶ್ರೀಮಂತರೆಂದು ಹೇಳಿದನಷ್ಟೇ ಅದಕ್ಕೆ ಏನಂದರು ಆ ಶ್ರೀಮಂತರು ಅದಕ್ಕೆ ಏನಂದರು ಗೊತ್ತಾ ಮಂಜುಳ ಮಗಳ ಬಿತ್ತಿದೆಯೇನು ನಿನ್ನ ಹೊಲದಲ್ಲಿ ತುಂಬಾ ಬೆಳೆಯುತ್ತೇನು ನನ್ನ ಮನಸ್ಸಿಗೆ ಬಂದಲ್ಲಿ ಹಾಯಿಸಿಕೊಂಡ ಹೋಗ ತಕ್ಕವನೇ ಎಂದು ಚಿಕ್ಕಂತೆ ಬಾಯಿಗೆ ಬಂದಂತೆ ಮಾತನಾಡಿದರು ಆ ಶ್ರೀಮಂತ ಪ್ರತಾಪರು ನೋಡಿ ಸ್ವಾಮಿ ಆದದ್ದಾಯ್ತು ಈ ವಿಷಯವನ್ನು ಅಚ್ಚನ ಬಗ್ಗೆ ಹೇಳೋದೇ ಬೇಡ ಸ್ವಾಮಿ ತಂದೆ ತಾಯಿಗಳೇ ನಿಜವಾದ ದೇವರೆಂದು ನಮ್ಮಿಬ್ಬರನ್ನು ತನ್ನ ಹೃದಯದಲ್ಲಿಟ್ಟು ಪೂಜಿಸುತ್ತಿರುವ ನನ್ನ ತಮ್ಮ ಅಂತೂ ನನಗೆ ವಿಷಯ ತಿಳಿದರೆ ದೊಡ್ಡ ಅನಾಹುತವಾಗಿ ಜನಗಳ ರಾಜ್ಯಗಳ ಬಿದ್ದು ರಕ್ತದ ಕಾಳಿಗೆ ಹರಿಯುವುದರಲ್ಲಿ ಸಂದೇಹವಿಲ್ಲ ಮಂಜುಳ ಅದಕ್ಕೆ ಸ್ವಾಮಿ ಈ ವಿಷಯವನ್ನು ನಮ್ಮಿಬ್ಬರಲ್ಲಿ ಹೀಗೆ ಉಳಿದು ಬಿಡಲಿ ಸ್ವಾಮಿ ಅದಕ್ಕೋಸ್ಕರ ಅವನ ಮುಂದೆ ಇರುವುದೇ ಬೇಡ ಸ್ವಾಮಿ ಹೌದಣ್ಣ ಜಾತ್ರೆ ಹೌದಣ್ಣ ಈ ತಾನೇ ಬಂದೆ ಅದಿಲ್ಲಪ್ಪ ನೀನು ಕುಸ್ತಿಗೆ ಹೋದ ಕೆಲಸ ಏನಾಯ್ತಪ್ಪ ದೇವರಂತ ನಿನ್ನಂತ ಅಣ್ಣ ಹತ್ತಿಗೆರ ಆಶೀರ್ವಾದ ಈ ಅರ್ಜುನನ ಮೇಲಿರುವಾಗ ಸೋಲು ಎಂಬುದೇ ಈ ಸಿಂಹದ ಬರಿ ಜೀವನದಲ್ಲಿ ಬಂದಿಲ್ಲ ಅಣ್ಣ ಬರೋದು ಇಲ್ಲ ಜನರಂತೆ ಈ ಸಲ ಕೂಡ ಕುಸ್ತಿಯಲ್ಲಿ ಗೆದ್ದು ಹೊರನಾಡೆಪ್ಪತ್ತನಿಂದ ಇಲ್ಲಿ ಹೊಕ್ಕ ಗುಂಡ ಹುಲಿ ಎಂದು ಬಿರಿದು ಪಡೆದು ನೋಡಣ್ಣ ಗದೆ ತಿಂದಿದ್ದೇನೆ
ಅಣ್ಣ ಇಬ್ಬರು ಏನು ಮೇಲು ಪರ್ವತದ ಬಂಡೆನೇ ನಿಮ್ಮ ಎದೆ ಮೇಲೆ ಬಿದ್ದಂತೆ ಮಾತನಾಡುತ್ತಿದ್ದೀರಲ್ಲ ಏನದು ಏನಲ್ಲಪ್ಪ, ಸುಮ್ಮನೆ ಗಂಡ ಹೆಂಡತಿ ಮಾತನಾಡ್ತಾನೆ ಇದ್ದೀವಷ್ಟೇ. ಯಾರಪ್ಪ ಹಾ. ಇಲ್ಲದ ವಿಷಯ ಕೇಳಿ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ನಡೆ ಮನೆಗೆ ಊಟ ಮಾಡ್ತೀವಿ. ಯಾಕಣ್ಣ ಗಂಡ ಬೇರುಂಡ ಜೋಡು ನಿನ್ನ ತಮ್ಮಂದಿರು ಜೀವಂತವಾಗಿರುವಾಗ ಅಣ್ಣ, ಯಾಕರ ಭಯವಣ್ಣ? ಏನಾಯ್ತೆಂದು ಒಂದು ವೇಳೆ ನೀನನ್ನು ಹೇಳದಿದ್ದರೆ ನಿನಗೆ ನನ್ನ ಆಣೆಯಾಗಿದೆ. ಏನಾಯ್ತೆಂದು ಹೇಳ್ತೇನಪ್ಪ, ಹೇಳ್ತೀನಿ. ನಿನ್ನೆ ಒಂದು ಚಿಕ್ಕ ಜಗಳವಾಯ್ತಪ್ಪ. ಏನು ಹೊಲದಲ್ಲಿ ಜಗಳವಾಯಿತು? ಯಾರು ನಾನು ನಿನ್ನ ಜೊತೆ ಜಗಳ ಮಾಡಿದವರು? ಯಾರು ಅರ್ಜುನ್ ಮತ್ಯಾರು? ಆ ಕಟುಕ ಶ್ರೀಮಂತ ಪ್ರತಾಪನಿಗೂ ನನಗೂ ಜಗಳವಾಯ್ತಪ್ಪ. ಮಗನೇ ಪ್ರತಾಪ್, ನಿನ್ನ ಶಿರ ಹರಿಯುತ್ತೇನೆಂದು ಮಗಳಿದ್ದಾನೆ. ಇಲ್ಲ, ನಿನ್ನ ತಲೆನೇ ಕಡಿಯುತ್ತೇನೆಂದು ಹೇಳಿದ್ದಾನೆ. ಹೇಳಪ್ಪ, ಅವನಾಡಿದ ಒಂದೊಂದು ಮಾತು ನೆನೆಸಿಕೊಂಡರೆ ಕಳ್ಳು ಬಂಡಿದ್ದರೆ ಹೃದಯವನ್ನು ಚೂರು ಚೂರಾಗುತ್ತದೆಯಪ್ಪ. ಅಣ್ಣ ಅಣ್ಣ, ನಮ್ಮ ಎದುರಾದ ಪ್ರತಾಪನ ರಕ್ತ ಇಂದು ಈ ಭೂಮಿಯ ಮೇಲೆ ಹರಿಯಲೇಬೇಕು. ಈಗಲೇ ಹೋಗಿ ಅವನ ತಲೆ ಕಡಿದು ಬರ್ತೀನಿ ನಾನು. ಅರ್ಜುನ್, ನನ್ನದೊಂದು ಮಾತು ನಡೆಸಿಕೊಡ್ತೀಯನಪ್ಪ. ಏನಲ್ಲ ನಿನ್ನ ಮಾತಿನರ್ಥ? ತಂದೆಯಾದ ಜಮದಗ್ನಿಯ ಮಾತನ್ನು ನಡೆಸುವುದಕ್ಕಾಗಿ ಪರಶುರಾಮ ತನ್ನ ಹೆತ್ತ ತಾಯಿಯಾದ ರೇಣುಕಾ ಮಾತೆಯ ಶಿರ ಕಡಿದು ತಂದೆಯ ಪಾದ ಕಲ್ಪಿಸಿದ. ಅಂದಂತ ತಾಯಿ ನಿನ್ನ ತಮ್ಮರ ಪ್ರಾಣ ಬೇಕೆಂದು ಕೇಳಿದವು. ಕ್ಷಣದಲ್ಲಿ ನನ್ನ ತಲೆ ಕಟ್ಟು ನಿನ್ನ ಪಾದ ಕಲ್ಪಿಸುತ್ತೇನನ್ನ ಕೇಳಲಾದವ ಮಾತಂದು. ಅರ್ಜುನ್, ಮೊದಲು ನೀನು ಕುಸ್ತಿ ಆಡುವುದನ್ನು ನಿಲ್ಲಿಸಬೇಕು. ಅಂದರೆ ನನ್ನ ನಿನ್ನ ಮಾತಿನ ಅರ್ಥ? ಅರ್ಜುನ್, ಹೌದು, ನೀನು ಪ್ರತಿ ಸಲ ಕುಸ್ತಿಯಲ್ಲಿ ಆ ಪ್ರತಾಪ ಶ್ರೀಮಂತನ ಬಲಗೈ ಬಂಡನಾದ ಕರಿಯನನ್ನು ಕುಸ್ತಿಯಲ್ಲಿ ಸೋಲಿಸಿದ್ದಕ್ಕೆ ನಮ್ಮನ್ನು ಆ ಸಾಹುಕಾರ ಕೊಲೆ ಮಾಡ್ತಾನೆಂದು ಹೇಳಿದ್ದನಪ್ಪ. ನಿನ್ನೆ ನಮ್ಮ ಬಿತ್ತಿದ ಶೇಂಗಾದ ಹೊಲದಲ್ಲಿ ಆ ಪ್ರತಾಪನ ಆಳುಗಳು ತಮ್ಮ ಬಂಡೆಯ ದನಕರುಗಳನ್ನು ಹಾಯಿಸಿಕೊಂಡು ಹೋಗಿ 20,000 ಬೆಲೆ ಬಾಳುವ ನಮ್ಮ ಶೇಂಗಾದ ಪೀಕ ಬಂಡೆ ನಾಶ ಮಾಡಿಬಿಟ್ನಪ್ಪ, ನಾಶ ಮಾಡಿಬಿಟ್ಟು. ಪ್ರತಾಪ, ನೀನು ನಿಜವಾಗಿ ನಿಮ್ಮಪ್ಪನ ಮಗನೇ ಆಗಿದ್ದರೆ ಬಂದು ತೋರಿಸಬೇಕೆಂದು ನಿನ್ನ ಪುಂಡಾಟಿಕೆಯನ್ನು ಹೇಳಿ. ಮೈದುನ, ಬೇಡಪ್ಪ, ನಿಮ್ಮನ್ನ ಹೇಳುತ್ತಿರುವ ಮಾತು ಸ್ವಲ್ಪ ಕೇಳಪ್ಪ. ಹಾ, ನಡಿಯಪ್ಪ, ಒಳಗಡೆ ಊಟ ಮಾಡುವ. ಎಲ್ಲಿದೆ ತಿರಿಯಮ್ಮ ಈ ನಿನ್ನ ಮೈದೂರಿಗೆ ಊಟ? ಆ ಕಟುಕ ಪ್ರತಾಪನ ದೇಹ ಇದ್ದಾಗ ಮಾಡಿ ಅವನ ಬಿಸಿ ರಕ್ತ ಕುಡಿದಾಗಲೇ ಅಮ್ಮ ಈ ನಿನ್ನ ಮೈದೂರಿನ ಊಟ. ಹೀಗೆ ಆಟ ಮಾಡುವುದು ಸರಿಯಲ್ಲಪ್ಪ. ನಮಗೇಕೆ ಬೇಕಪ್ಪ ಆಟ? ನಾವು ಬಡವರಪ್ಪ, ಬಡವರು. ಅದೇನು ಅಂತಲ್ಲ, ಬಡವನ ಸಿಟ್ಟು ದೌಡಿಗೆ ಎಂಬಂತೆ ನಮ್ಮ ಸ್ಥಿತಿ ಆಗ್ಬಾರ್ದಪ್ಪ, ಆಗ್ಬಾರ್ದು. ಬಿಟ್ಟು ಬಿಡು ನಿನ್ನ ಆಟವನ್ನು, ಬಿಟ್ಟು ಬಿಡು. ಬಿಡೋದಿಲ್ಲ. ಈಗ ಹೇಳಣ್ಣವ ಏನು ಮಾಡಲಿ ಆ ಶ್ರೀಮಂತನನ್ನು? ಅವನನ್ನು ನಮ್ಮೂರ ದ್ಯಾಮೋನು ಗುಡಿ ಮುಂದೆ ನಿಲ್ಲಿಸಲಿ. ಇಲ್ಲ, ಅವನನ್ನು ಕತ್ತರಿಸಿ ಅವನ ರಕ್ತ ತಂದು ನಾಯಿಗಳಿಗೆ ಹಾಕಲು. ಇಲ್ಲ, ಅವನನ್ನು ಜೀವಂತ ಹೋಗದೆ ಬಿಡಲು.
ಏನು ಮಾಡಲಿ ಆ ಪುಣ್ಯನ್ನು? ನೋಡಪ್ಪ ವೈದ್ಯರ, ನಿಮ್ಮ ಅಣ್ಣನವರು ಹೇಳುವುದನ್ನು ಸ್ವಲ್ಪ ಕೇಳಪ್ಪ. ಯಾಕಾದ್ರ ಬಡವರಾದ ನಾವು ಶ್ರೀಮಂತರನ್ನು ಎದುರು ಹಾಕಿಕೊಳ್ಳಬಾರದಪ್ಪ. ಅವರು ದೊಡ್ಡ ದೊಡ್ಡ ಶ್ರೀಮಂತರು, ಅದಕ್ಕೋಸ್ಕರ ಎದುರು ಹಾಕಿಕೊಳ್ಳಬಾರ್ದಪ್ಪ. ಯಾಕೋ ನೀನು ಆ ವಿಷಯ ನೋಡಿದ್ರೆ ನನಗೆ ಭಯವಾಗ್ತಾ ಇದೆ. ದೊಡ್ಡ ದೊಡ್ಡ ಶ್ರೀಮಂತರಿಗೆ ಹೆದರಿ ನಾವೆಲ್ಲ ಕೈಲಾಗದ ಚಂಡರಂತೆ ಕೈ ಕಟ್ಟಿ ಕುಳಿತರೆ ಅಮ್ಮ ನಮ್ಮ ಹೊಟ್ಟೆಗೆ ಬಡದು ನಿಲ್ಲುತ್ತಾರಮ್ಮ ಈ ನಮ್ಮ ಸಮಾಜದಲ್ಲಿ. ಅರ್ಜುನ, ಹಸಿದ ತೋಳಿನ ಜೊತೆ ಮೇಕೆ ಕಾದಾಡಲು ಸಾಧ್ಯ? ಗಂಡು ಗಂಡನಂತೆ ಕೋಳಿ ಪಿಳಿ ಕಾದಾಡಲು ಸಾಧ್ಯವೇ? ಪ್ರತಾಪ ಮದವೇರಿದ ಮದ್ದಾನೆ ಇದ್ದಂತಪ್ಪ ಇದ್ದಂತೆ ನಾವಿರುವ ಸ್ಥಿತಿಯಲ್ಲಿ ಅವಳ ಜೊತೆ ಕಾದಾಡುವುದು ಸರಿಯಲ್ಲಪ್ಪ, ಸರಿಯಲ್ಲ. ನನ್ನ ಮಾತನ್ನು ಮೆಚ್ಚಿ ನಿನ್ನ ಆಟವನ್ನು ನೀನು ಸಾಧಿಸಲು ಹೊರಟಾದರೆ ನಿನಗೆ ನಿನ್ನ ತಾಯಿಯ ಆಣೆಯಾಗಿದೆ. ಏನು ಆಣಿ ಹಾಕಿಬಿಟ್ಟ? ನನ್ನ ಮೇಲೆ ಎಂತ ಆಗ್ಲಲ್ಲ, ನೀನು ಹೇಳಿದ ಹಾಗೆ ಕೇಳುತ್ತೇನೆ. ಬಡವರ ರಕ್ತ ಕುಡಿದು ಸೊಕ್ಕಿನಿಂದ ಮೆರೆಯುತ್ತುವ ಶ್ರೀಮಂತರಿಗೆ ಸೇರಿದ ಸರ್ಪವಾಗಿ ಈ ಕನ್ನಡ ತಾಯ್ನಾಡಿಗೆ ನರರೂಪ ನರ ರಾಕ್ಷಸರಿಗೆ ಇಲ್ಲಿ ಹೊಕ್ಕ ಪುಂಡ ಹುಲಿಯಾಗಿ ಈ ಮೂರ ಜನರ ಏಳಿಗೆಗಾಗಿ ತಿಳಿವೆ. ಅದರಂತೆ ಅಣ್ಣ ಅತ್ತಿಗೆಯರಾದ ನಿಮ್ಮ ಮಾತಿನಂತೆಯೂ ನಡೆಯುವೆ. ಅರ್ಜುನ, ಸಂತೋಷವಾಯ್ತಪ್ಪ, ನನಗೆ ತುಂಬಾನೇ ಸಂತೋಷವಾಯ್ತು. ಅರ್ಜುನ್, ಮುಂದಿನ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿಗಳಿವೆ. ನೀನು ಇನ್ನೂ ಚೆನ್ನಾಗಿ ಮಾಡು. ನಡೆವಳಿಗೆ ಊಟ ಮಾಡಿವೆ. ಅಲ್ಲ ರೀ, ತಮ್ಮನ ಜೊತೆ ಮಾತನಾಡ್ತಾನಿದ್ರೆ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ ನಿಮಗೆ. ನಡ್ರಿ ಎಲ್ಲರೂ ಸೇರಿ ಊಟ ಮಾಡೋಣ.